सदजेजं श्रीसहजं भजेजं तपस्वाध्याय शुश्रूषा कृष्णपूजारतं मुनिं विश्वेशमिष्टदं वन्दे परिम्राट् चक्रवर्तिनं श्रीगुरुभ्यो नमः। हरिः ओम्। श्रियः पत्ये नित्या गणितगुणमाणिक्यविशदप्रभाजालोल्लासोपहत सकलावद्यतमसे जगज्जन्मस्थेमप्रलयरचनाशीलवपुषे नमो शेषां नाजस्मृतिहृदयदीप्ताय हरय येन प्रादुरभावि भूमिवलये विस्तारे गोसन्ततिः प्राबोधिश्रुतिपङ्कजं करुणया प्रकाशितत्वं परं ध्वान्तं ध्वंसमनादिसाधुनिकरश्चाकारि सन्मार्गकः तेनं व्यासदिवाकरेण सततं मात्यादि मे मानसं व्याप्तिर्यस्य निजे निजे नमः सा पक्षे सपक्षे स्थितिः व्यावृत्तिश्च विपक्षतोऽथ विषजे सक्तिर्न वै बाधिते नैवास्ति प्रतिपक्षयुक्तिरतुलं शुद्धं प्रमाणं समे भूयात् तत्त्वविनिर्णयाय भगवान् आनन्दतीर्थो मुनिः भवते यदनुभावात् तेडमूकोऽपि वाग्मि जडमतिरपि जन्तुर्जायते प्रज्ञमौलिः सकलवचनचेतो देवता भारती सा मम वचसि निधत्तां सन्निधिं मानसे च रमानिवासोचितवासभूमिः सन्न्यायरत्नावलिजन्मभूमिः वैराग्यभाग्यो मम पद्मनाभतीर्थामृताब्धिर्भवताद्विभूत्यै पदवाक्यप्रमाणज्ञान् प्रतिवादिमदच्छिदः श्रीमदक्षोभ्यतीर्थाख्यानुपतिष्ठे गुरून् मम श्रीमदानन्दतीर्थार्य सन्मनः सरसि भुवि अनुव्याख्याननलिने चञ्चरे कतिमे मनः न शब्दाब्धौ गाढाः न च निगमचर्चासु चतुराः न च न्याये प्रौढाः न च विदितवेद्यापि वयं परं श्रीमत्पूर्णप्रमतिगुरुकारुण्यसरणिं प्रपन्नामान्या स्मः किमपि च वदन्तोऽपि महताम् ॐ नारायणं निखिलपूर्णगुणैकदेहं निर्दोषमप्यतममप्यखिलैः सुवाक्यैः अस्योद्भवादिदमशेषविशेषतोऽपि वन्द्यं सदा प्रियतमं मम सन्नमामि कुपिता हि पणच्छाया समीकृत्या परं सुखं सेवन्ते यत्पदं धीरास्तं भजे वल्लभं श्रियः। ಈಗ 207ನೇ ಸುಧಾಮೂಲ. ಹಿಂದಿನ ಸುಧಾಮೂಲದಲ್ಲಿ ವಿವರಣೆಯನ್ನು ಮಾಡಿದ್ರು ಒಂದು ವೇದ ವಾಕ್ಯಕ್ಕೆ. ಮಧ್ವಾಚಾರ್ಯರು ಏನಂದ್ರು ನೋಡಿ, ದೇವರ ಅಪರೋಕ್ಷ ಜ್ಞಾನ ಆದವನಿಗೆ, ಅಂದ್ರೆ ದೇವರು ಯಾರು ಕಣ್ಮುಂದೆ ನೋಡ್ತಾ ಇದ್ದಾನೋ ದಿವ್ಯ ದೃಷ್ಟಿಯಿಂದ, ಅವನ ಬಿಂಬರೂಪ ಯಾರಿಗೆ ದರ್ಶನ ಆಗಿದೆಯೋ ಅಂಥ ವ್ಯಕ್ತಿ ತಾನು ತನ್ನ ಪಾಪ ಕರ್ಮಗಳನ್ನ ಪುಣ್ಯ ಕರ್ಮಗಳನ್ನ ಯಾವುದು ಮೋಕ್ಷಕ್ಕೆ ಉಪಯೋಗಿ ಅಲ್ವೋ ಅದನ್ನೆಲ್ಲ ಕಳ್ಕೊಳ್ತಾನೆ ಅಂತ ಬಂತು. ಆದ್ರೆ ಆ ವೇದ ವಾಕ್ಯದಲ್ಲಿ ಹಾಗೆ ಇಲ್ವಲ್ಲ ಅಂತ ಈಗ ಆಕ್ಷೇಪ ಮಾಡ್ತಾರೆ. ಆ ವೇದದಲ್ಲಿ ಏನ್ ಹೇಳಿದ್ದಾರೆ ನೋಡಿ, ಬೆಂಕಿಯಲ್ಲಿ ಹುಲ್ಲು ಹತ್ತಿ ಹಾಕಿದ್ರೆ ಹೇಗೆ ಸುಟ್ಟು ಹೋಗುತ್ತೋ ಹಾಗೆ ಪಾಪಗಳು ಕೂಡ ಆಗತ್ತೆ ಅಂತ ಹೇಳಿದ್ದಾರೆ ಅಷ್ಟೇ. ಆದ್ರೆ ಅಲ್ಲಿ ದೇವರ ಜ್ಞಾನ ಪಡೆದವನಿಗೆ ಹೀಗಾಗತ್ತೆ ಅಂತ ಎಲ್ಲ ಹೇಳಿದ್ದಾರೆ. ಆ ವಾಕ್ಯ ನೋಡಿದ್ರೆ ತದ್ ಯಥಾ ಈಶೀಕಾತೂಲಂ ಅಗ್ನೌ ಪ್ರೋತಂ ಪ್ರದೂಯೇತೆ ಏವಂ ಹೈವ ಅಸ್ಯ ಸರ್ವೇ ಪಾಪ್ಮಾನಃ ಪ್ರದೂಯಂತೆ ಏವಂ ಹವೇ. ಹೀಗೆ ಇಂಥವನಿಗೂ ಆಗತ್ತೆ. ಇಂಥವನಿಗೆ ಅಂದ್ರೆ ಅದು ಜ್ಞಾನಿಗೆ ಅಂತ ಹೇಗೆ ಅರ್ಥ ಮಾಡ್ಕೊಂಡ್ರಿ? ಶಬ್ದ ಇರೋದು ಇಂಥವನಿಗೆ ಅಂತ, ನೀವು ಅದನ್ನ ಹೇಗೇಗೋ ಅರ್ಥವನ್ನ ಮಾಡ್ಕೊಂಡ್ರೆ. ಅದಕ್ಕೆ ಇಲ್ಲಿ ಶೇಷವಾಕ್ಯಾರ್ಥ ಚಂದ್ರಿಕಾರ ಇನ್ನೊಂದು ಆಕ್ಷೇಪ ಮಾಡ್ಕೊಂಡಿದ್ದಾರೆ. ಅದೇ ಹಿಂದಿನ ಭಾಗದಲ್ಲಿ ಒಂದು ಹೀಗೆ ಹೇಳಿತ್ತು, ಇನ್ನೊಂದು ತದ್ಯಥಾ ಇಶೀಕಾತೂಲಂ ಅಂತ ಬಂತಲ್ಲ, ಈ ವೇದವಾಕ್ಯವನ್ನ ಯಾಕೆ ತಗೊಂಡ್ರಿ? ಇನ್ನೊಂದು ವೇದವಾಕ್ಯ ತಗೊಳ್ಲಿಕ್ಕೆ ಭ್ರಮೆ ಬರುತ್ತಂತೆ. ತದ್ಯಥ ಅಂತ ಇನ್ನೊಂದು ಇದೆಯಂತೆ. ಯಾವ ವೇದವಾಕ್ಯ? ತದ್ಯಥಾ ಪುಷ್ಕರ ಪಲಾಶ ಆಪೋನ ಶ್ಲಿಷ್ಯಂತೆ ಅಂತ ಒಂದು ವೇದವಾಕ್ಯ ಇದೆ. ಅದು ತದ್ಯಥ ಅಂತಾನೆ ಸ್ಟಾರ್ಟ್ ಆಗುತ್ತೆ. ಈ ಕಡೆ ಇದು ತದ್ಯಥ ಅಂತ ಸ್ಟಾರ್ಟ್, ಅದು ತದ್ಯಥ ಅಂತ ಇದೆ. ಎರಡು ತದ್ಯಥ ತದ್ಯಥ ಅಂತ ಬಂದ್ರೆ ಕೇಳೋರ್ಗೆ ಏನ್ ಗೊಂದಲ ಆಗುತ್ತೆ, ಅದ ಇದ ಅಂತ ಭ್ರಮೆ ಬರುತ್ತೆ. ಈ ಭ್ರಮೆ ಪರಿಹಾರಕ್ಕೆ ಹೀಗೆ ಹೇಳಿದೀವಿ ಅಂತ. ಈ ಶೇಷವಾಕ್ಯಾರ್ಥ ಚಂದ್ರಿಕಾ, ವಾಕ್ಯಾರ್ಥ ರತ್ನಮಾಲ ಮತ್ತೆ ವಾಕ್ಯಾರ್ಥ ಚಂದ್ರಿಕಾ ಅಂತೆಲ್ಲ ಟಿಪ್ಪಣಿ ಇದೆ. ಇದು ಉತ್ತರಾದಿ ಮಠದ ಯತಿ ಪರಂಪರೆಯಲ್ಲಿ ಬರುವಂತಹ ಗುರು ವ್ಯಾಖ್ಯಾನ ಮಾಡಿದ್ರು ವಿದ್ಯಾಧೀಶ ತೀರ್ಥರು ಅಂತ ವಾಕ್ಯಾರ್ಥ ಚಂದ್ರಿಕಾ. ಉಡುಪಿಯಲ್ಲಿ ಉತ್ತರಾದಿ ಮಠದಲ್ಲಿ ಅವರ ಪ್ರತೀಕ ನೋಡ್ಬೋದು, ವಿದ್ಯಾಧೀಶ ತೀರ್ಥರು ಅಂತ. ವೃಂದಾವನ ಏನಿದೆ ಅದ್ರ ಪಕ್ಕಕ್ಕೆ ಒಬ್ರು ಮುನಿಗಳು ಪ್ರತೀಕ ಇದೆ, ಮೂರ್ತಿ. ಅವರು ಬರೆದ ವಾಕ್ಯಾರ್ಥ ಚಂದ್ರಿಕಾ. ಪಾಂಡುರಂಗಿ ಅಂತ ವಂಶ ಇದೆ, ಆ ವಂಶದವರು. ಶೇಷವಾಕ್ಯಾರ್ಥ ಚಂದ್ರಿಕಾನು ಅಷ್ಟೇ. ಅದಕ್ಕೆ ವಾಕ್ಯಾರ್ಥ ರತ್ನಮಾಲ ಅಂತ ಟಿಪ್ಪಣಿ ಇದೆ, ಅದು ಆ ಪರಂಪರೆಯಲ್ಲಿ ಬರುವಂತವ್ರು ಟಿಪ್ಪಣಿ ರಚನೆ ಮಾಡಿರೋದು.
ವಿಸ್ತಾರವಾಗಿ ಟಿಪ್ಪಣಿ ಬರೆದಿದ್ದಾರೆ. ವಾಕ್ಯಾರ್ಥ ರತ್ನಮಾಲಾ ಏನಿದೆ ಇದು ಸುಧಾ ಟಿಪ್ಪಣಿಗೆ ಟಿಪ್ಪಣಿ. ಶೇಷವಾಕ್ಯಾರ್ಥ ಚಂದ್ರಿಕೆ ಟಿಪ್ಪಣಿ ಇದೆಯಲ್ಲ, ಇದಕ್ ಟಿಪ್ಪಣಿ ವಾಕ್ಯಾರ್ಥ ರತ್ನಮಾಲಾ. ಅದು ಸುಧಾದ ವಿಷಯ ಹೇಳುತ್ತೆ ಇಲ್ಲ ಅಂತಲ್ಲ, ಆದ್ರೆ ಮೇಯ್ನು ಟಿಪ್ಪಣಿ ತುಂಬಾ ವಿಸ್ತಾರವಾಗಿ ಬರೀತಾರೆ. ಇವ್ರದ್ದು ಅನೇಕ ವಿಷಯಗಳಿರುತ್ತೆ, ಹೆಜ್ಜೆ ಹೆಜ್ಜೆಗೆ ನೋಡ್ಬೋದು. ಎಲ್ಲಾ ಮಠದ ಯತಿಗಳು ಈ ಸುಧಾ ಈ ವ್ಯಾಖ್ಯಾನ ಬರ್ತಾರೆ, ಒಬ್ಬೊಬ್ರು ಒಂದೊಂದು ಶೈಲಿಯಲ್ಲಿ ಬರ್ತಾರೆ, ಬಹಳ ಚೆನ್ನಾಗಿದೆ. ಅದರಲ್ಲಿ ಇಲ್ಲಿ ಇವರು ತದ್ಯಥಾ ಪುಷ್ಕರ ಪಲಾಶ ಆಪೋನ ಶ್ಲಿಷ್ಯಂತೆ ಅಂತ ಕೆಲವರು ಈ ವೇದವಾಕ್ಯ ತಗೊಂಡ್ಬಿಡ್ತಾ ಇದ್ರು. ಅದಕ್ಕೆ ಜಯತೀರ್ಥರು ಸ್ಫುಟವಾಗಿ ಆ ವೇದನೂ ಉಲ್ಲೇಖ ಮಾಡಿ ಆ ವೇದಕ್ಕೆ ಅರ್ಥನೂ ಬರೆದ್ರು ಅಂತ ಬರ್ದಿದ್ದಾರೆ. ಅದಕ್ಕೇನರ್ಥ ಇನ್ನೊಂದು ವೇದವಾಕ್ಯ ಅವರು ಉದಾಹರಿಸಿದ್ದು ಶೇಷವಾಕ್ಯಾರ್ಥ ಚಂದ್ರಿಕಾದಲ್ಲಿ ಇದ್ರೆ, ತದ್ಯಥಾ ಪುಷ್ಕರ ಪಲಾಶ ಆಪೋನ ಶ್ಲಿಷ್ಯಂತೆ. ಈಗ ಈ ಕಮಲದ ಎಲೆ ಮೇಲೆ ನೀರು, ಆ ನೀರು ಹಾಗೆ ಇರಲ್ಲ, ಆ ಕಮಲ ಪತ್ರದ ಮೇಲೆ ಅದು ಅಂಟ್ಕೊಂಡಿರಲ್ಲ, ಇದ್ದಾಗಿರತ್ತಷ್ಟೆ. ಹೇಗೆ ಸಮಾಜದಲ್ಲಿ ಯತಿಗಳು ಇದ್ದಾಗಿರ್ತಾರೆ ಎಲ್ರ ಜೊತೆಗೆ, ಆದ್ರೆ ಅವ್ರು ಬೇರೆ ವೈರಾಗ್ಯ ಯುಕ್ತರಾಗೇ ಇರ್ತಾರೆ, ಎಲ್ಲರ ಜೊತೆಗೆ ಇರೋ ಹಾಗೆ ಇರ್ತಾರೆ, ಆದ್ರೆ ಅಸಂಗ. ಅದು ದೇವರ ಲಕ್ಷಣ. ಅದು ಎಲ್ಲಾ ಗೋಪಿಕಾಸ್ತ್ರೀಯರ ಜೊತೆಗೆ ಇದ್ದ, ಆದ್ರೆ ಅಸಂಗ ಅಂತ ಹೇಳ್ತಾರೆ. ಅದ್ಭುತ ಅಲೌಕಿಕ ವ್ಯಾಪಾರ ಭಗವಂತಂದು. ಹಾಗೆ ಅವನ ಅನುಗ್ರಹದಿಂದ ಹಾಗಿರ್ತಾರೆ. ಈ ಜ್ಞಾನವನ್ನ ಇಲ್ಲಿ ತಿಳ್ಕೊಳ್ಬೇಕು ಅಂತ ಇವರು ಈ ವೇದವಾಕ್ಯನ ಉದಾಹರಿಸಿದ್ದಾರೆ ಅಂತ ಕೆಲವರು ಭ್ರಮೆಗೊಳ್ಳಬಹುದು. ಯಾಕಂದ್ರೆ ಹೇಗಿರ್ಬೇಕು ಮನುಷ್ಯ, ಇದ್ರೂ ಇಲ್ದೇ ಇರೋ ಹಾಗೆ ವಿರಕ್ತನಾಗಿರ್ಬೇಕು, ಏನು ಲೇಪನ ಆಗ್ಬಾರ್ದು. ಯಾರು ಬೈದ್ರು ಅದು ಅಂಟ್ಕೊಳ್ದೇ ಇರೋ ತರ ಹಾಗೆ ಕಿವಿಯಲ್ಲಿ ಹಿಂಗೊಂದ್ ಕಡೆ ಹಾಕೊಬೇಕು, ಇನ್ನೊಂದ್ ಕಿವಿಲಿ ಹಾಗೆ ಬಿಡ್ತಾ ಹೋಗ್ಬಿಡ್ಬೇಕು ಮುಂದೆ ಜೀವನದಲ್ಲಿ, ಇಲ್ಲ ಆಗಲ್ಲ ಅಂತ. ಆ ತರ ಒಂದ್ ವೇದವಾಕ್ಯ ಇದೆ. ಈ ತರ ಇದ್ರೆ ಕರ್ಮಕ್ಷಯ ಆಗತ್ತೆ ಅಂತ ಅರ್ಥ ಮಾಡ್ಕೊಂಡ್ಬಿಡ್ತಾರೆ. ಆದ್ರೆ ಅದಕ್ಕೂ ಇದಕ್ ಸಂಬಂಧ ಇಲ್ಲ. ಈಗ ಹೇಗಿರ್ಬೇಕು, ವೈರಾಗ್ಯದಿಂದ ಇರ್ಬೇಕು. ವೈರಾಗ್ಯದಿದ್ದವನಿಗೆ ಕರ್ಮಗಳನ್ನ ಕಳ್ಕೊಳ್ಬಹುದು. ಹಾಗಾದ್ರೆ ಸಂಪಾದನೆ ಮಾಡಿದ ಕರ್ಮದ ಕಥೆ ಏನು? ಈಗ ವೈರಾಗ್ಯ ಈಗ ಬಂತು, ಇನ್ ಮುಂದೆ ನಾನು ಕರ್ಮ ಮಾಡಲ್ಲ ಅಂತ ಇಟ್ಕೊಳ್ಳಿ. ಆದ್ರೆ ಹಿಂದೆ ಮಾಡಿದ ಕರ್ಮ ಪರಿಹಾರ ಹೇಗಾಗುತ್ತೆ? ಅದಲ್ಲ. ಆ ವೇದವಾಕ್ಯ ತಗೊಳ್ಬಾರ್ದು. ಕೆಲವ್ರಿಗೆ ಭ್ರಮೆ ಬರಬಹುದು, ಆ ವೇದವಾಕ್ಯ ಎಲ್ಲ ಇದನ್ನ ತಗೊಳ್ಳಿ ಅಂತ ವ್ಯಾಖ್ಯಾನ ಮಾಡಿದ್ದಾರೆ, ಇಲ್ಲ ಅಂತಲ್ಲ. ಅಷ್ಟೇ ಅಲ್ಲ, ಅಲ್ಲೇ ಇನ್ನೊಂದು ಮಾತನ್ನು ಕೊಟ್ಟಿದ್ದಾರೆ. ಸ್ವಲ್ಪ ವ್ಯತ್ಯಾಸ ಬಂತಲ್ಲ ನೆನೆ ದಿವಸ ನೋಡಿದಂತೆ. ಇಶೀಕಾತೂಲಂ ಅಂತ ಹೇಗಾಯ್ತು ವೇದದಲ್ಲಿ, ಇಶೀಕತೂಲಂ ಅಂತ ಹ್ರಸ್ವ ಬರ್ಬೇಕಾಯ್ತು ವ್ಯಾಕರಣ ಶಾಸ್ತ್ರದ ಪ್ರಕಾರ. ಆಗ ಒಂದ್ ಮಾತು ಹೇಳ್ತಾರೆ, ಈ ಮಾತನ್ನ ನೋಟ್ ಮಾಡ್ಕೊಳ್ಳಿ, ಇದೆಲ್ಲಾ ಕಡೆ ಪ್ರಸಿದ್ಧವಾಗಿ ಬರುತ್ತೆ, ಮನಸ್ಸಿನಲ್ಲಿ ಇರ್ಬೇಕಿದು. ಛಂದಸಿ ಸರ್ವೇ ವಿಧಯೋ ವಿಕಲ್ಪ್ಯಂತೆ ಅಂತ ಒಂದ್ ಮಾತು. ಛಂದಸ್ ಅಂದ್ರೆ ವೇದ. ಎರಡು ರೀತಿ ಛಂದಸ್ ಇದೆ. ಒಂದು ಛಂದಸ್ ಅಂದ್ರೆ ನಾವು ಪ್ರತಿ ಶ್ಲೋಕಗಳಲ್ಲಿ ಛಂದಸ್ ಹೇಳ್ತೀವಲ್ಲ, ಬೃಹತಿ ಛಂದಸ್ಸು, ಬೃಹತಿ ಸಹಸ್ರನಾಮ ಕೇಳ್ತೀವಲ್ಲ, ಬೃಹತಿ ಛಂದಸ್ಸು, ಗಾಯತ್ರಿ ಛಂದಸ್ಸು, ಹೀಗೆ ಛಂದಸ್ಸುಗಳನ್ನ ಕೇಳ್ತೀವಲ್ಲ. ಈ ಛಂದಸ್ಸುಗಳು ಅನ್ನೋದು ಬೇರೆ ಕ್ರಮ. ಅದು ಒಂದೊಂದು ಇಷ್ಟು ಅಕ್ಷರಗಳಿದ್ರೆ ಒಂದೊಂದು ಛಂದಸ್ ಹೆಸರು ಕೊಡ್ತಾರೆ. 24 ಅಕ್ಷರ ಗಾಯತ್ರಿ ಛಂದಸ್ಸು, 8 ಅಕ್ಷರ ಒಂದೊಂದು ಪದದಲ್ಲಿ ಅನುಷ್ಠುಪ್ ಛಂದಸ್ಸು, ವಾಯುಸ್ತುತಿ ಶ್ಲೋಕ ತ್ರಿಷ್ಟುಪ್ ಛಂದಸ್ಸು, ಹೀಗೆಲ್ಲ ಹೇಳ್ತೀವಿ, ಅದು ಬೇರೆ. ಇಲ್ಲಿ ಛಂದಸ್ ಅಂದ್ರೆ ವೇದ ಅಂತ ಅರ್ಥ. ಅದು ಛಂದಸ್ ಶಾಸ್ತ್ರ. ಈ ವೇದದಲ್ಲಿ ಸರ್ವೇ ವಿಧಯೋ ವಿಕಲ್ಪಂತೆ, ಎಲ್ಲಾ ವ್ಯಾಕರಣದ ವಿಧಿಗಳಿಗೆ ವೈಕಲ್ಪಿಕ ಅಂದ್ರೆ ಅದು ಮಾಡದೇ ಇರ್ಬೋದು ಅಂತ, ಮಾಡ್ಲೇಬೇಕು ಅಂತ ಇಲ್ಲ. ವೇದದಲ್ಲಿ ಉಲ್ಟಾ ಪಲ್ಟಾ ಆಗ್ಬೋದು, ತೊಂದ್ರೆ ಇಲ್ಲ. ವೇದ ಅಪೌರುಷೇಯ, ಅದ್ರಲ್ಲಿ ಯಾಕೆ ವ್ಯಾಕರಣದ ಪ್ರಯೋಗ ಹುಡ್ಕೊಂಡು ಹೋಗ್ಬೇಕು ನಾವು? ಇರತ್ತೆ ವ್ಯಾಕರಣದ ಪ್ರಕಾರ ಎಷ್ಟು ಸಾಧ್ಯನೋ ಅಷ್ಟು ಯೋಚಿಸ್ಬೇಕು. ಆದ್ರೆ ತುಂಬಾ ಕೊನೆ ಹಂತದ ತನಕ ವ್ಯಾಕರಣ ವಿರುದ್ಧವಾಗಿ ವೇದದಲ್ಲಿದೆ, ಪ್ರಶ್ನೆ ಮಾಡೋ ಹಾಗಿಲ್ಲ. ದೊಡ್ಡವ್ರ ಮಾತುಗಳಲ್ಲೂ ಹಾಗೆ ಕೊನೆ ಹಂತದ್ವರೆಗೆ ನೋಡ್ಬೇಕು ಕೂಡಿಸ್ಲಿಕ್ಕೆ. ಅವ್ರ ಶಿಷ್ಟರ ಅವ್ರ ಪ್ರಯೋಗದ ಬಗ್ಗೆ ಮಾತಾಡ್ಬೇಕು, ಬಿಟ್ಬಿಡ್ಬೇಕು. ವೇದವ್ಯಾಸರ ಪ್ರಯೋಗ ತಪ್ಪಿದೆ ಅಂದ್ರೆ ದೇವ್ರ ಬಗ್ಗೆ ಆಕ್ಷೇಪ ಮಾಡಿದ್ರೆ ಸರಿನೇ ಇಲ್ಲ, ಅವ್ನ ನಿರ್ದುಷ್ಟ. ಅವರಿಂದೆಲ್ಲ ಈ ವ್ಯಾಕರಣಗಳು ಬಂದಿರೋದು, ಎಲ್ಲ ಮೂಲ ಅವನೇ. ಅವನಿಗೆ ಹೋಗಿ ಆಕ್ಷೇಪ ಮಾಡಿದ್ರೆ ಈ ವ್ಯಾಕರಣ ತಗೊಂಡು ಹಾಗಾಗಿ ಅಂತೂ ಛಂದಸಿ ಸರ್ವೇ ವಿಧಯೋ ವಿಕಲ್ಪಂತೆ. ವೇದದಲ್ಲಿ ವಿಧಿಗಳಿಗೆ ವ್ಯತ್ಯಾಸ ಇರುತ್ತೆ, ಸ್ವಯಂ ವ್ಯಾಕರಣ ಬರೆದವರು ಒಪ್ಕೊಂಡಿದ್ದಾರೆ, ಆದ್ರಿಂದ ಸಮಸ್ಯೆ ಇಲ್ಲ. ಇಷ್ಟಲ್ದೇನೆ ಈಗ ಆಕ್ಷೇಪ ಮಾಡ್ತಾ ಇರೋದು, ಸರಿ ಹಿಂದೆ ವೇದವಾಕ್ಯ ಉದಾಹರಣೆ ಕೊಟ್ರಿ, ಅಲ್ಲೇನು ಹೇಳಿದ್ದಾರೆ? ಕರ್ಮಣಂ ಪರಿತಾಪ. ಈಗ ಪರಿತಾಪ ಆಗೋದು ಅನ್ನೋದಕ್ಕೂ ನಾಶ ಆಗೋದಕ್ಕೂ ವ್ಯತ್ಯಾಸ ಇದೆ. ಈಗ ಹೇಗೆ ಅಂದ್ರೆ, ತುಂಬಾ ಬಿಸಿಲಿದೆ. ಈಗ ನಾವು ಹೊರಗಡೆ ಮಧ್ಯಾಹ್ನ ಹೋದಾಗ ಸಿಕ್ಕಾಪಟ್ಟೆ ಬಿಸಿಲು, ನೀವು ಮನೆಗ್ ಬರ್ತೀರಾ ಇಲ್ವಾ? ಅಥವಾ ಬಿಸಿಲಲ್ಲೇ ಬಿದ್ದೋಗ್ಬಿಡ್ತೀರಾ, ಹೊರಟೆ ಹೋಗ್ಬಿಡ್ತೀರಾ? ಇಲ್ಲ, ಹೊರಗಡೆ ಹೋದ್ವಿ, ಸಿಕ್ಕಾಪಟ್ಟೆ ತಾಪ. ಎಷ್ಟು ಅಂದ್ರೆ ಮೈಯೆಲ್ಲ ಕರಗೋಗ್ಬಿಡುತ್ತೆ, ಅಂಥ ತಾಪ ಅಂತ ಹೇಳ್ಬೋದು. ಅಥವಾ ಚಳಿ ಕೊರೆತ, ಮೈಯೆಲ್ಲ ಕೊರೆದು ಹೋಗ್ಬಿಡುತ್ತೆ, ಆ ರೀತಿ ತಾಪ. ಒಂದ ಚಳಿ ತಾಪ ಆಗ್ಬೋದು, ಬಿಸಿಲಿನ ತಾಪನೂ ಆಗ್ಬೋದು, ಎರಡು ತಾಪ. ಆದ್ರೆ ಇಡೀ ವಸ್ತು ನಾಶ ಆಗ್ಬೇಕು ಅಂತಿಲ್ಲ, ಒಂದ್ ವಸ್ತು ಹಾಗೆ ಉಳಿಯತ್ತೆ. ಅದೇ ಬಿಸಿಲಿನ ತಾಪ ಅನುಭವಿಸೋದು ಕಷ್ಟ ಆಗತ್ತೆ, ಸ್ವಲ್ಪ ಚಿಕ್ಕದಾಗ್ಬೋದು, ಇಡೀ ನಾಶ ಆಗ್ಬೇಕು ಅಂತಿಲ್ಲ ವಸ್ತು. ನೀವ್ ಹಿಂದೆ ಏನ್ ಹೇಳಿದ್ರೆ ವೇದವಾಕ್ಯದಲ್ಲಿ, ಪ್ರೋತಂ ಪ್ರದೂಯೇತೆ ಅಸ್ಯೈವ ಸರ್ವೇ ಪಾಪ್ಮಾನಃ ಪ್ರದೂಯಂತೆ ಏವಂ ಹೈವ ಅಸ್ಯ
ಸರ್ವೇ ಪಾಪನ ಪ್ರದೂಯಂತೆ. ಪ್ರದೂಯಂತೆ ನೋಡಿ, ದೂ ಅಂತಿದೆಯಲ್ಲ, ಆ ದೂ ಅನ್ನೋದಕ್ಕೆ ಪರಿತಾಪ ಅಂತ ಅರ್ಥ ವ್ಯಾಕರಣದಲ್ಲಿ. ಹೇಗೆ ಆಧ್ಯಾತ್ಮಿಕ, ಅಧಿಭೌತಿಕ, ಅಧಿದೈವಿಕ, ತಾಪತ್ರಯ ಇದೆ ಅಂತ ಹೇಳ್ತೀವಿ. ಮಧ್ವಾಚಾರ್ಯ ಹೇಳ್ತಲ್ಲ, ತಾಪತ್ರಯೇಣ ಸಂತಪ್ತಂ ಯದೇತದ್ ಅಖಿಲಂ ಜಗತ್ ವಕ್ಷ್ಯಾಮಿ ಶಾಂತಯೇತಸ್ಯ ಕೃಷ್ಣಾಮೃತ ಮಹಾರ್ಣವ. ತಾಪತ್ರಯೇಣ ಸಂತಪ್ತಂ, 3 ತಾಪಗಳಿಂದ ಚೆನ್ನಾಗಿ ಬೆಂದು ಹೋಗಿದ್ದಾನೆ ಆದ್ರೆ ಬದುಕಿದ್ದಾನೆ. ಬೆಂದು ಹೋಗಿದ್ದಾನೆ ಆದ್ರೆ ಬದುಕಿದ್ದಾನೆ ಅಂತವನಿಗೆ ಅದು ಗ್ರಂಥ ಹೇಳ್ತೀನಿ ಅಂತ. ಅದು ಬೇರೆ ಪ್ರಸಂಗ. ಅದು ಅಲ್ಲಿ ಗಮನಿಸ್ಬೇಕಾಗಿದ್ದೇನು, ಬೆಂದು ಹೋಗೋದು ಅನ್ನೋದು ತಾಪ ಅನ್ನೋ ಶಬ್ದಕ್ಕೆ ಅರ್ಥ, ನಾಶ ಆಗೋದು ಅಂತಲ್ಲ. ನೀವು ವೇದವಾಕ್ಯ ಯಾವ್ದಕ್ ಉದಾಹರಿಸಿದ್ದು? ಮೊದಲನೇ ಮಾತು, ಕರ್ಮಗಳು ಚೂರು ಉಳಿಯಲ್ಲ, ಅದರ ನಾಶ ಆಗತ್ತೆ. ಹೇಗ್ ಬೆಂಕಿಗೆ ಹಾಕಿದ್ರೆ ಹತ್ತಿ ಹುಲ್ಲು ಹೋಗುತ್ತೋ ಹಾಗೆ ಅಂತ. ಹಾಗೇನಿಲ್ಲ. ತಾಪ ಅಂದ್ರೆ ಅದು ಬೆಂದು ಹೋಗೋದು ಅಂತ, ಆದ್ರೆ ಉಳಿಯತ್ತೆ ಅದು ವಸ್ತು, ಅದು ನಾಶ ಆಗಲ್ಲ. ಬೆಂದು ಹೋಗಿದೆ ಅಷ್ಟೇ, ಸಹಿಸ್ಕೊಳ್ಳಿಕ್ಕಾಗಿಲ್ಲ, ಅಷ್ಟು ಬಿಟ್ರೆ ವಸ್ತು ಉಳಿಯತ್ತೆ. ಅಷ್ಟೇ ಅಲ್ಲದೆ ಇನ್ನೊಂದು, ಹಾಗಾದ್ರೆ ಒಂದು ನಾಶ ಆಗಿದೆ ಕರ್ಮಗಳದು ಅಂತ ಹೇಳಿದ್ದಾರೆ ಅಂತ ತಪ್ಪು. ಆ ವೇದ ವಾಕ್ಯಲ್ಲಿ ಹಾಗೆ ಹೇಳೇ ಇಲ್ಲ. ಒಂದು ಇನ್ನೊಂದು, ಜ್ಞಾನಿಯಾದವನಿಗೆ, ಯಾರು ದೇವರ ಅಪರೋಕ್ಷ ಜ್ಞಾನ ಪಡಿತಾನೆ ಅವನಿಗೆ ಪಾಪಗಳ ನಾಶ ತಪ್ಪು, ಹಾಗಿಲ್ವೇ ಇಲ್ಲ ಅಂತ 2 ಆಕ್ಷೇಪ ಬಂದ್ರೆ ಭಗವದ್ಗೀತೆಯ ಸಂವಾದ ತೋರಿಸ್ತೀವಿ. ಭಗವದ್ಗೀತೆಯಲ್ಲಿ ಹೇಳಿದಾರಲ್ಲ ಅದೇ ನಮಗ್ ಪ್ರಮಾಣ, ಅದನ್ನೇ ತಗೊಳ್ಳಿ ಅಂತ ಈಗ ಅನುವ್ಯಾಖ್ಯಾನದಲ್ಲಿ ಆಚಾರ್ಯರು ಉದಾಹರಿಸ್ತಾ ಇದ್ದಾರೆ. ವಸ್ತುತಃ ಅದ್ ಹೇಳ್ತಾ ಇರೋದು ಬೇರೆ ಅರ್ಥ, ವೇದವಾಕ್ಯ ಸರಿಗೆ ಹೇಳ್ತಾ ಇದೆ. ಯಾರು ಹೀಗೆ ಕುಚೋದ್ಯ ಮಾಡಿದ್ರೆ, ಈ ತರ ಪ್ರಶ್ನೆ ಮಾಡಿದ್ರೆ ಇದಕ್ಕೆ ಇನ್ನೊಂದು ಪ್ರಮಾಣ ಕೊಡ್ತೀವಿ ತಗೊಳ್ಳಿ ಅಂತ ಇನ್ನೊಂದು ಪ್ರಮಾಣ ಕೊಡ್ತಾರೆ. ಅದನ್ನ ಈಗ ತಿಳಿಸ್ತಾರೆ ಜಯತೀರ್ಥರು. ನನು ಅಸ್ಯಾಂ ಶ್ರುತೌ ಜ್ಞಾನಿನಃ ಕರ್ಮಣಾಂ ಪರಿತಾಪ ಶ್ರೂಯತೆ ನತು ಜ್ಞಾನೇನ ವಿನಾಶಃ ಇತಿ ವಿವಕ್ಷಿತಃ ಅರ್ಥಃ ಇತ್ಯತಃ ಭಗವದ್ವಾಕ್ಯ ಸಮಾಖ್ಯಾಮಃ. ಆಗ ಭಗವದ್ವಾಕ್ಯ ಅಂದ್ರೆ ಭಗವದ್ಗೀತೆಯ ಈ ಒಂದು ಮಾತನ್ನ ತೋರಿಸ್ತಾರೆ, ಅದು ಸಮಾಖ್ಯ. ಸಮಾಖ್ಯ ಅಂತ ಸಾಮಾನ್ಯ ಬಳಸ್ತಾರೆ. ನೀವು ಹೇಳಿದ ವಿಷಯಕ್ಕೆ ಒಂದು ಸಮಾಖ್ಯ ಕೊಡಿ ಅಂತ ಕೇಳ್ತಾರೆ. ಅಂದ್ರೆ ನಾವೇನೋ ಒಂದು ವಿಷಯದ ಬಗ್ಗೆ ಹೇಳ್ತೀವಿ. ನಾನು ಅಲ್ಲಿ ಹಾವು ನೋಡ್ಕೊಂಡ್ ಬಂದೆ, ನಿಜ, ಆಲದ ಮರದ ಹತ್ರ ಯಾವ್ದೋ ಇನ್ನೊಂದ್ ಮರದ ಹತ್ರ ಹಾವಿತ್ತು. ಒಂದು ಸಮಾಖ್ಯ ಕೊಡು, ಪ್ರಮಾಣ ಕೊಡು. ಅದೇ ತರ ಯಾರು ಹಾವಿರೋದಕ್ಕೆ ಇಲ್ಲ, ಇವನು ಇದ್ರಲ್ಲ ಒಂದು 10 ಜನ ಇದ್ದಾರೆ ನೋಡಿ, ಇವರು ಹಾಗೆ, ಅವರು 10 ಜನ ಹೇಳ್ತಾರೆ, ಅದು ಸಮಾಖ್ಯ. ಅಂದ್ರೆ ನಾವು ಹೇಳಿದ ವಿಷಯಕ್ಕೆ ಸಮಾನವಾದ ವಿಷಯವನ್ನ ಹೇಳುವಂತ ಇನ್ನೊಂದು ಬೇಕು. ನಾವು ಒಬ್ನೇ ಹೇಳಿದ್ರೆ ನೋಡ್ಕೊಂಬಂದು ಯಾರು ಒಪ್ಪಲ್ಲ. 10 ಜನ ಹೇಳಿದ್ರೆ ಒಪ್ತಾರೆ, ಯಾಕೆ ಒಬ್ನಲ್ಲಿ ವಿಶ್ವಾಸ ಇಲ್ಲ. 10 ಜನ ಬಂದು ಹೇಳಿದ್ರೆ ಹೌದೌದು ನಿಜ ಅಂತ, ಯಾಕೆ ಸಮಾಖ್ಯ. ಅದ್ರ ಸಮಾಖ್ಯ ಎಷ್ಟು ಸಿಗತ್ತೋ ಅಷ್ಟು ಒಂದು ವಿಷಯವನ್ನ ನಂಬ್ತೀವಿ. ಅದನ್ನ ಜಾಸ್ತಿ ಜನ ಎಲ್ಲಿರ್ತಾರೋ ಅದಕ್ಕೆ ಹೋಗಿ ವಾಲ್ತಾರೆ, ಕಡಿಮೆ ಇದ್ದಲ್ಲಿ ವಾಲಲ್ಲ. ಅದು ಸಹಜ ಮಾನವನ ಗುಣ. ಜೊತೆಗೆ ಒಂದು ವಿಶ್ವಾಸ, 10 ಜನ ಒಪ್ಪಿದ್ದಾರೆ ಅಂದ್ಮೇಲೆ ನಾವು ಒಪ್ಪಬೇಕು, ಖಂಡಿತ ಅದು ಆಗತ್ತೆ. ಇಲ್ಲಿ ಏನಾಯ್ತು, ಭಗವದ್ಗೀತಾ ಸಮಾಖ್ಯ ಕೊಡ್ತಾರೆ, ಅದು ಒಪ್ಲೇಬೇಕು ನೀವು ಅಂತ. ಆ ವೇದ ಮಾತಿಗೆ ಅದೇ ಅರ್ಥ ಅಂತ. ಹೇಗೆ? ಅನುವ್ಯಾಖ್ಯಾನ ಶ್ಲೋಕ. ಇದು ಅನುವ್ಯಾಖ್ಯಾನ ಶ್ಲೋಕ ಅಲ್ಲ ವಸ್ತುತಃ. ಈ ತರ ಸುಮಾರಾಗತ್ತೆ. ಏನಾಗತ್ತೆ ಅಂದ್ರೆ ಮಧ್ವಯುಗದಲ್ಲಿ ಮಧ್ವಾಚಾರ್ಯ ಹೇಳಿದ ಶ್ಲೋಕ ಒಂದಿದೆ, ನಾರಾಯಣ ಪಂಡಿತಾಚಾರ್ಯ ಬರ್ದಿದ್ ಶ್ಲೋಕ ಅಲ್ಲ. 1008 ಶ್ಲೋಕ ಮಧ್ವಯುಗದ್ದು ಅಂತ ಹೇಳ್ತೀವಿ. ಬರೆದವ್ರು ಯಾರು? ನಾರಾಯಣ ಪಂಡಿತಾಚಾರ್ಯ. ಇಲ್ಲ ಅಲ್ಲಿ 1 ಶ್ಲೋಕ ನಾರಾಯಣ ಪಂಡಿತಾಚಾರ್ಯ ಬರೆದಿಲ್ಲ. ಯಾಕೆಂದ್ರೆ ಮಧ್ವಾಚಾರ್ಯ ಹೇಳಿರೋ ಶ್ಲೋಕ, ನೇದೃಶಂ ಸ್ಥಲಮಲಂ ಶಮಲಗ್ನಂ ನಾಸ್ಯ ತೀರ್ಥ ಸಲಿಲಸ್ಯ ಸಮಂ ವಾಹ ಅಂತ. ನಾಮೇಲೆ ನಾಸ್ ಮದುಕ್ತಿ ಸದೃಶಂ ಹಿತ ರೂಪಂ ನನು ದೈವಂ ಅಂತ, ವಿಷ್ಣು ಸದೃಶನಾದ ದೈವ ಇಲ್ಲ ಅಂತೆಲ್ಲ ಹೇಳ್ತಾರಲ್ಲ, ಆ ಶ್ಲೋಕ ಯಾರು ಬರ್ದಿದ್ದು? ನಾರಾಯಣ ಪಂಡಿತಾಚಾರ್ಯ ಉಲ್ಲೇಖ ಮಾಡಿದ್ದು, ಅದು ಹೇಳಿದ್ ಮಧ್ವಾಚಾರ್ಯ. ಈ ತರ ಅನುವ್ಯಾಖ್ಯಾನದಲ್ಲಿ ಈ ಶ್ಲೋಕ ಅನುವ್ಯಾಖ್ಯಾನ ಶ್ಲೋಕ, ಆದ್ರೆ ಇದು ಭಗವದ್ಗೀತೆ ಶ್ಲೋಕ. ಅದು ಅನುವ್ಯಾಖ್ಯಾನದಲ್ಲಿ ಮಧ್ವಾಚಾರ್ಯ ಉಲ್ಲೇಖ ಮಾಡಿದಾರೆ ಅಷ್ಟೇ, ಆದ್ರೆ ಇದು ಅನುವ್ಯಾಖ್ಯಾನ ಶ್ಲೋಕ. ಅಂದ್ರೆ ಮಧ್ವಾಚಾರ್ಯ ರಚನೆ ಮಾಡಿದ್ದಲ್ಲ, ಮಧ್ವಾಚಾರ್ಯ ಕೋಟ್ ಮಾಡಿದ ಶ್ಲೋಕ. ಹಾಗೆ ನಾರಾಯಣ ಪಂಡಿತಾಚಾರ್ಯ ಮಧ್ವದಲ್ಲಿ ಕೋಟ್ ಮಾಡಿದಾರೆ ಆ ಶ್ಲೋಕನ. ಈ ತರ ಅನೇಕ ಕಡೆ ಇರುತ್ತೆ. ಹಾಗಾಗಿ ನಾವು ಭ್ರಮೆಗಳು ಬರ್ತೇವೆ, ಸರಿ ಕನ್ಫ್ಯೂಷನ್ ಆಗುತ್ತೆ. ಈ ತರ ಕೇಳ್ತಾರೆ ಪರೀಕ್ಷೆಗಳೆಲ್ಲ. ಸಾಮಾನ್ಯ ವಿದ್ಯಾರ್ಥಿಗಳಿಗೆ ಹೀಗೂ ಪರೀಕ್ಷೆ ಮಾಡೋದಿರತ್ತೆ, ಅದಕ್ಕೊಂದು ನೆನಪಿಸಿದೆ ಇಲ್ಲಿ. ಯಥೈಧಾಂಸಿ ಸಮಿದ್ಧೋಗ್ನಿ ಭಸ್ಮಸಾತ್ ಕುರುತೆ ಅರ್ಜುನ ಜ್ಞಾನಾಗ್ನಿ ಸರ್ವ ಕರ್ಮಾಣಿ ಭಸ್ಮಸಾತ್ ಕುರುತೆ ತಥಾ. ಭಗವದ್ಗೀತೆಯ ಮಾತು ಸ್ಫುಟ. ಹೇಗೆ ಈ ಕಟ್ಟಿಗೆಗಳಿರುತ್ತಲ್ಲ, ಏಧಾಂಸಿ ಅಂದ್ರೆ ಕಟ್ಟಿಗೆ, ಅದನ್ನ ಉರಿತಾ ಇರುವಂತಹ ಬೆಂಕಿ ಹೇಗೆ ಸುಟ್ಟು ಬೂದಿ ಮಾಡತ್ತಲ್ಲ, ಹಾಗೆ ಜ್ಞಾನ ಅನ್ನೋದು ಬೆಂಕಿ ತರ. ಆ ಬೆಂಕಿಗೆ ಕಟ್ಟಿಗೆಗಳ ತರ ನಿಮ್ಮ ಎಲ್ಲಾ ಕರ್ಮಗಳನ್ನ ಹಾಕಿದ್ರೆ ಅದು ಸುಟ್ಟಾಕತ್ತೆ. ಹೇಗೆ ಭಸ್ಮ ಪುಡಿ ಬೂದಿ ಸಿಗ್ಬೇಕು, ಹಾಗೆ ಮಾಡುತ್ತದೆ. ಅಂದರ್ಥ ನಿಶೇಷ, ಚೂರು ಉಳಿಯಲ್ಲ. ತಾಪ ಬೆಂದ್ ಹೋಗೋದಲ್ಲ, ಸುಟ್ಟೋಗಿ ಆ ಕರ್ಮಗಳು ಬೂದಿ ಆಗೋಗ ಅದು ಸಿಗೋದಿಲ್ಲ ಅಂಶಗಳು. ಆ ತರ ಮಾಡತ್ತೆ. ಯಾವ್ದು? ಜ್ಞಾನಾಗ್ನಿ. ಆ ಜ್ಞಾನಾಗ್ನಿಗೆ ಅಷ್ಟು ಶಕ್ತಿ ಇದೆ. ಅರ್ಜುನ ಅಂತ ಹೇಳಿ ಕೃಷ್ಣನೇ ಹೇಳಿದಾನೆ. ಇಷ್ಟು ಸ್ಪಷ್ಟ ಕೃಷ್ಣ ಹೇಳಿದ್ಮೇಲೆ ಯಾವ್ದಕ್ ಹೇಳಿದಾನೆ? ಜ್ಞಾನಾಗ್ನಿಗೆ ಹೇಳಿದಾನೆ. ಸರಿ, ಇದೊಂದು ಪ್ರಶ್ನೆ ಮಾಡ್ಕೊಂತಾರೆ ಇಲ್ಲಿ. ಅಂದ್ರೆ ಇವ್ರಿಗೆ ಹೇಗೆ ಹೊಳಿಯತ್ ನೋಡಿ ಪ್ರಶ್ನೆ ಮಾಡೋರ್ಗೆ.
ಅವ್ರು ಕೇಳಿದ್ದಾಗ ನಮ್ಗ ಚೆನ್ನಾಗಿದೆ ಅಂತ ಅನ್ಸುತ್ತೆ, ಆದ್ರೆ ಮತ್ತೆ ಅಷ್ಟಲ್ಲೇ ಒಂದು ಹೊಳೆಯುತ್ತೀರಿ. ಏನ್ ಮಾಡ್ತಾರೆ ಪ್ರಶ್ನೆ ಅಂದ್ರೆ, ಯದ್ಯಪಿ ಜಯತೀರ್ಥರು ಅದನ್ನು ಪ್ರಶ್ನೆ ಮಾಡ್ಕೊಂಡು ಉತ್ತರ ಕೊಟ್ಟಿದ್ದಾರೆ. ಈ ಶ್ಲೋಕ ಕೇಳಿದಾಗ ನಮಗ್ ಖುಷಿ ಆಯ್ತು. ಯಾಕೆ? ಒಂದ್ ಪ್ರಮಾಣ ಸಿಕ್ತು. ಸಮಿದ್ಧ ಅಗ್ನಿ, ಚೆನ್ನಾಗಿ ಕಟ್ಟಿಗೆಗಳನ್ನ ಹಾಕಿದ್ದಾರೆ, ಉರಿತಾ ಇದೆ ಭಗ ಭಗ ಬೆಂಕಿ, ಚೆನ್ನಾಗಿ ಹೊಳಿತಾ ಇದೆ. ಸಮಿಂಧನ ಅಂದ್ರೆ ಚೆನ್ನಾಗಿ ಹೊಳಿತಾ ಇರೋದು. ಇಂಧಿ ದೀಪ್ತವ್ ಅಂತ ಧಾತು ಹೇಳ್ತಾರೆ, ನಮ್ಮ ಮೂಲ ರೂಟ್ ಶಬ್ದ ಇಂಧಿ ದೀಪ್ತವ್ ಅಂದ್ರೆ ಚೆನ್ನಾಗಿ ಹೊಳೆಯೋ ಬೆಂಕಿಗೆ ಸಮಿದ್ಧ ಅಗ್ನಿ ಅಂತ ಕರೀತಾರೆ. ಸಮಿತ್ ಬೇರೆ, ಆ ಸಮಿತ್ ಬೇರೆ, ಸಮಿತ್ತನ್ನ ಅಗ್ನಿಗೆ ಹಾಕ್ತಿವಲ್ಲ ಆ ಸಮಿತ್ ಬೇರೆ ಆಹುತಿಯಾಗಿ. ಸಮಿದ್ಧ ಇದ್ಧ ಅಂತ ಕರಿತೀವಿ, ಚೆನ್ನಾಗಿ ಹೊಳೆಯುವಂತ ಬೆಂಕಿ ಭಗ ಭಗ ಉರಿತಾ ಇದೆ. ಅದ್ರಲ್ಲಿ ಕಟ್ಟಿಗೆ ಏಧಾಂಸಿ ಕಟ್ಟಿಗೆಗಳನ್ನ ಹಾಕಿದ. ಅಗ್ನಿ ಭಸ್ಮಸಾತ್ ಕುರುತೆ, ಅಗ್ನಿ ಭಸ್ಮ ಮಾಡಿತು. ಇದು ನಮಗೆ ಅನುಭವಕ್ಕೆ ಬರುತ್ತೆ. ಯಾಕೆ? ಹೌದು, ಕಟ್ಟಿಗೆ ಹಾಕಿದ್ವಿ ಬೆಂಕಿಗೆ, ಅದೆಲ್ಲ ಭಸ್ಮ ಆಗೋಯ್ತು, ಬೂದಿ ಸಿಕ್ತು ಕೊನೆಗಷ್ಟೇ, ಅನುಭವಕ್ಕೆ ಬರುತ್ತೆ. ಆದ್ರೆ ಜ್ಞಾನ ಅನ್ನೋದು ಒಂದು ಬೆಂಕಿ ತರ. ಎಷ್ಟೆಷ್ಟು ಜ್ಞಾನ ನೀವು ಪಡ್ಕೊಳ್ತಾ ಹೋಗ್ತಿರೋ ಆ ಜ್ಞಾನದೆಲ್ಲ ನಿಮ್ಮ ಪಾಪಕರ್ಮ ಅಥವಾ ಪುಣ್ಯಕರ್ಮ ಅಪ್ರಾರಬ್ಧ ಏನೇನಿದೆಯೋ ಎಲ್ಲಾ ಭಸ್ಮಸಾತ್ ಕುರುತೆ. ಆ ಜ್ಞಾನ ಅನ್ನೋ ಬೆಂಕಿ ಸುಟ್ಟು ಹಾಕತ್ತೆ, ಬೂದಿ ಮಾಡಾಕತ್ತೆ. ಇದು ಹೇಗ್ ಸಾಧ್ಯ? ಅನುಭವಕ್ಕೆ ಬರತ್ತ ನಮ್ಗೆ? ಸುಟ್ಟು ಬೂದಿ ಮಾಡೋದು ಅಂದ್ರೆ ಅದ್ ಹೆಂಗೆ? ಸ್ವಲ್ಪ ಅನುಭವಕ್ಕೆ ತರಿಸಿ. ನಮ್ಮ ಪಾಪಕರ್ಮ ಅಂದ್ರೆ ಹೇಗಿರತ್ತದು? ಅದೇನೋ ದೊಡ್ಡ ಕಟ್ಟಿಗೆ ತರ ಇರುತ್ತ? ಹೇಗಿರುತ್ತೆ ಅದು? ಗಟ್ಟಿನ? ಅದು ಹಗುರನ? ಅದು ದೊಡ್ಡದ? ಅದು ಚಿಕ್ಕದ? ಪಾಪಕರ್ಮ ಅದನ್ನ ಸುಟ್ಟು ಹಾಕೋದು ಅಂದ್ರೆ ಅದು ಬೂದಿ ಆಗೋದು ಅಂದ್ರೆ ಏನರ್ಥ? ಈ ತರ ಎಲ್ಲ ಪ್ರಶ್ನೆ ಮಾಡಿದಾಗ ಹೌದಲ್ವಾ, ಅದು ಬೂದಿ ಎಲ್ಲ ಆಗತ್ತೆ ಕರ್ಮ, ಅದು ಅತೀಂದ್ರಿಯ, ಕಣ್ಣಕ್ ಕಾಣಿಸಲ್ಲ. ಈ ತರ ಎಲ್ಲ ಪ್ರಶ್ನೆ ಬರುತ್ತಲ್ಲ, ಆ ತರದ ಪ್ರಶ್ನೆನೂ ಮಾಡ್ಕೊಳ್ತಾರೆ. ಈಗ ಯದ್ಯಪಿ ಹತ್ರ ಜ್ಞಾನಸ್ಯ ಕಾರಣತ್ವಂ ಸ್ಫುಟಂ ಪ್ರತೀತಿ, ನಿಜ ನೀವು ಹೇಳಿದಾಗೆ ಜ್ಞಾನದಿಂದ ಕರ್ಮನಾಶ ಆಗತ್ತೆ, ಒಪ್ಕೊಳ್ತೀವಿ. ಅದನ್ನ ಈ ಇದು ಮಾತು ತಿಳಿಸಿದೆ, ಸ್ಮೃತಿ ಮಾತು, ಭಗವದ್ಗೀತೆ. ತಥಾಪಿ ಕರ್ಮಣಂ ಭಸ್ಮಸಾತ್ ಕರಣಂ ನಾಮ, ಕರ್ಮಗಳನ್ನ ಬೂದಿ ಮಾಡೋದು, ಸುಟ್ಟಾಕೋದು ಅಂದ್ರೆ ಮುಖ್ಯವಾಗಿ ಅರ್ಥ ಸರಿ ಇಲ್ಲ. ಯಾಕೆ? ಸುಟ್ಟಾಕೋದು ಅಂದ್ರೆ ಗಟ್ಟಿ ಪದಾರ್ಥ ಆಗಿದ್ರೆ ಬೆಂಕಿಗೆ ಹಾಕಿದ್ರೆ ಅದು ಸುಟ್ಟಾಕತ್ತೆ, ಬೂದಿ ಸಿಗತ್ತೆ. ಅದು ಇಲ್ಲಿ ಹಾಗಲ್ವಲ್ಲ. ಅಂದ್ರೆ ಅದಕ್ಕೆ ಇನ್ನೊಂದು ವಾಕ್ಯ, ಆಯ್ತಪ್ಪ ಇದು ನಿನಗ್ ಸಮಾಧಾನ ಆಗ್ಲಿಲ್ವಾ, ಇನ್ನೊಂದು ವಾಕ್ಯ ಕೊಡ್ತೀನಿ, ನೀನ್ ಇಷ್ಟು ಪೆದ್ದಾದ್ರೆ ಬಿಟ್ಬಿಡೋಣ, ಇನ್ನೊಂದು ವಾಕ್ಯ ಕೊಡೋಣ ಅಂತ. ಏನ್ ವಾಕ್ಯ ಕೊಡ್ತಾರೆ? ಮತ್ತೆ ಭಗವಂತನ ಮಾತೆ ಕೊಡ್ತಾರೆ. ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ, ಅಹಂ ತ್ವಾ ಸರ್ವ ಪಾಪೇಭ್ಯೋ ಮೋಕ್ಷ ಇಷ್ಯಾಮಿ ಮಾ ಶುಚಃ ಇತ್ಯಾದಿ ಭಗವದ್ವಾಕ್ಯೈ ಉಕ್ತಾರ್ಥಶ್ಚಾವಸೀಯತೆ. ಇದು ಅನುವ್ಯಾಖ್ಯಾನದ ವಾಕ್ಯ ಕೊನೆಗೆ. ಈ ರೀತಿ ಅನೇಕ ಭಗವಂತನ ಕೃಷ್ಣನ ಮಾತುಗಳಿದೆ. ಅದರಿಂದ ನಾವು ಹೇಳಿದ ವಿಷಯ ಅಂದ್ರೆ ದೇವರ ಅಪರೋಕ್ಷ ಜ್ಞಾನ ಆದವನಿಗೆ ಕರ್ಮಗಳ ನಾಶ. ಈ ಮಾಶುಚ ಅಂತಿದೆಯಲ್ಲ, ಮೋಕ್ಷ ಇಷ್ಯ ಮಾಶುಚ, ಇದನ್ನೆಲ್ಲ ನೋಡಿದೀವಿ ಕಂಚಿ ಕ್ಷೇತ್ರದಲ್ಲಿ. ವರದರಾಜ ಅವನ ಕೈನಲ್ಲಿ ಬರ್ದಿತ್ತು ಏನೋ ಅಂತ ತೋರಿಸ್ತಾ ಇದ್ರಲ್ಲ, ನೋಡ್ತಾ ಇದ್ರಲ್ಲ. ಆ ಕಂಚಿ ಉತ್ಸವ, ಆ ಮೂರ್ತಿ ಏನೋ ತೆಗ್ದಿದ್ರೆ ಇತ್ತೀಚೆಗೆ, ತುಂಬಾ ಹಿಂದೆ. ಏನ್ ತೆಗೆದಾಗ ಅಲ್ಲಿ ಕೈನಲ್ಲಿ ಮಾ ಶುಚಃ ಅಂತ ಇದೆ. ಅದ್ ಭಗವದ್ಗೀತೆ ಮಾತು, ಅದನ್ನೇ ಈ ಮಾತೆ ಮಾ ಶುಚಃ ಅಂತ. ದುಃಖಿಸ್ಬೇಡ, ನಾನಿದ್ದೀನಿ, ಅನುಗ್ರಹಿಸ್ತೀನಿ ಅಂತ. ಅಹಂ ತ್ವಾ ಸರ್ವ ಪಾಪೇಭ್ಯ ಮೋಕ್ಷಯಿಷ್ಯಾಮಿ, ನಿನ್ನನ್ನ ಎಲ್ಲ ಪಾಪಗಳಿಂದ ಮುಕ್ತಿಗೊಳಿಸ್ತೇನೆ. ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ, ಅದನ್ನ ನೀ ಮಾಡ್ಬೇಕಾಗಿದ್ದೇನು? ಎಲ್ಲಾ ಕರ್ಮಗಳನ್ನ ಬಿಡು, ನನ್ನ ಹತ್ರ ಶರಣಾಗತನಾಗ್ ಬಾ, ಅಷ್ಟೇ. ಇದು ಮಾಡಿದ್ರೆ ನಿನ್ನ ಎಲ್ಲಾ ಪಾಪಗಳಿಂದ ಮುಕ್ತಿ ಕೊಡಿಸೋ ಹಾಗೆ ಮಾಡ್ತೀನಿ, ನನ್ನ ಕರ್ತವ್ಯ ಅದು ಅಂತ ಇಷ್ಟ ಹೇಳ್ತಾರೆ. ಆದ್ರೆ ಇದಕ್ಕೆ ಏನರ್ಥ ಅಂತ ನೋಡ್ಬೇಕು. ಯಾಕೆಂದ್ರೆ ಇಲ್ಲಿ ಏನ್ ಹೇಳಿದ್ರು, ಇಲ್ಲಿವರೆಗೆ ಏನ್ ಹೇಳಿದ್ರೆ, ಒಂದ್ ವೇದ ಕೊಟ್ಟಾಗ ಆಕ್ಷೇಪ ಮಾಡಿದ್ರೆ, ನೋಡಿ ಅಲ್ಲಿ ಬೆಂದು ಹೋಗತ್ತೆ ಕರ್ಮಗಳು ಅಂತ ಹೇಳಿದ್ದಾರೆ, ನಾಶ ಆಗತ್ತೆ ಅಂತ ಹೇಳಿಲ್ಲ. ಸರಿ ಆಯ್ತಪ್ಪ, ಭಗವದ್ಗೀತೆ ಮಾತು ಉದಾಹರಣೆ ಕೊಡ್ತೀನಿ ಅಂದ್ರೆ, ನೋಡಿ ಅಲ್ಲಿ ಕರ್ಮಗಳು ಸುಟ್ಟು ಹೋಗೋದು ಅಂದ್ರೆ ಸುಟ್ಟೋಗತ್ತಾ, ಬೂದಿ ಆಗತ್ತಾ? ಎಂತ ಮಾತು, ತಪ್ಪು, ಸರಿ ಇಲ್ಲ. ಸರಿ, ಇನ್ನೊಂದು ಭಗವದ್ಗೀತೆ ಈಗ ಮಾತು ಕೊಟ್ರು, ಇಲ್ಲಿ ಜ್ಞಾನದ ಬಗ್ಗೆನೇ ಮಾತಾಡ್ಲಿಲ್ಲ. ಅಲ್ಲಾದ್ರೂ ಜ್ಞಾನಾಗ್ನಿ ಅಂತ ನಾನು ಪದ ಇದೆ. ಇಲ್ಲೇನ್ ಮಾಡಿದ್ರು, ಎಲ್ಲ ಧರ್ಮಗಳನ್ನ ಬಿಟ್ಟು ಬಾ, ಎಲ್ಲ ನಿನ್ನ ಕರ್ಮ ಎಲ್ಲ ಬಿಟ್ಟು ಬಾ, ನನ್ನನ್ನ ಶರಣಾಗತನಾಗು, ನಾನ್ ನಿನ್ಗೆಲ್ಲಾ ಪಾಪಗಳಿಂದ ಮುಕ್ತಿ ಕೊಡ್ತೀನಿ, ದುಃಖ ಪಡಬೇಡ, ಇಷ್ಟ ಅರ್ಥ ಭಗವದ್ಗೀತೆ ಮಾತಿಗೆ. ಇದ್ರಿಂದ ಏನ್ ಹೇಳಿದಾಗಾಯ್ತು? ಈಗ ಭಗವಂತನ ಅಪರೋಕ್ಷ ಜ್ಞಾನ ಆದ್ರೆ ಎಲ್ಲ ಕರ್ಮನಾಶ ಆಗತ್ತೆ ಅಂತ ಇಲ್ಲಿ ಹೇಳಿದಾರ? ಹೇಳಲಿಲ್ಲ. ಹಾಗಾದ್ರೆ ಈ ಮಾತಿನಲ್ಲಿ ಎಲ್ಲಾ ಧರ್ಮ ಬಿಟ್ಟು ಬಾ ಅಂತ ಅಲ್ಲಪ್ಪ. ಎಲ್ಲಾ ಧರ್ಮದಿಂದ ಮಾಡುವಂತ ಪುಣ್ಯ ಅಥವಾ ಅಧರ್ಮದಿಂದ ಆಗೋ ಪಾಪ ಏನಿದೆ, ಇದನ್ನ ಕಳ್ಕೊಳ್ಳಿಕ್ಕೆ ನಿನ್ ದರ್ಶನ ಬೇಕು. ನೀನ್ ನೋಡಿದ್ರೆ ನಿನ್ ದರ್ಶನ ಆಗೋ ಮುಂಚೆನೆ ಇದನ್ನೆಲ್ಲ ಬಿಟ್ಬಿಡಿ, ಆಮೇಲೆ ಬನ್ನಿ ಅಂತ. ಇದು ಹೆಂಗ್ ಸಾಧ್ಯ? ಅದರಿಂದ ಸಿಗೋ ಫಲ ದೇವ್ರ ದರ್ಶನ ಆದ್ಮೇಲೆ. ಇವ್ರು ಹೇಳ್ತಾರೆ ದೇವ್ರ ದರ್ಶನಕ್ಕಿಂತ ಮುಂಚೆನೆ ಅದನ್ನ ಕಳ್ಕೊಂಡ್ ಬಾ ಅಂತ ದೇವರೇ ಹೇಳ್ತಾ ಇದ್ದಾನೆ ಅಂತ. ಇದು ಹೇಗೆ ಸರಿ ಅಂತ ಒಂದು ಪ್ರಶ್ನೆ. ಹೀಗೆ ಈ ಪ್ರಶ್ನೆ ಬಂದ್ರೆ ಅದಕ್ಕೆ ವಿವರಣೆ ಕೊಡ್ತಾರೆ ಜಯತೀರ್ಥರು. ಹಾಗಲ್ಲ, ಇಲ್ಲಿ ಧರ್ಮ ಅಂದ್ರೆ ಏನು ಮೊದಲು ಅದನ್ನ ಹೇಳ್ತೀನಿ ಕೇಳಿ. ಎಲ್ಲಾ ಧರ್ಮ ಬಿಡ್ಬೇಕು ಅಂತ ಕೃಷ್ಣ ಏನ್ ಹೇಳಿದಾನೆ? ಎಲ್ಲಾ ಧರ್ಮ ಬಿಟ್ಬಿಡಿ ಅಂದ್ರೆ ಪೂಜೆ,
ಮತ್ತೆ ಸಂಧ್ಯಾ ವಂದನೆ ಎಲ್ಲ ಬಿಟ್ಬಿಡಿ ಬನ್ನಿ ಅಂತ ಅರ್ಥನ. ಸರ್ವಧರ್ಮಾನ್ ಪರಿತ್ಯಜ್ಯ ಇದಕ್ಕೇನ್ ಅರ್ಥ ಅಂದ್ರೆ ಧರ್ಮಾನ್ ಅಂದ್ರೆ ಭಗವದ್ಗೀತೆಗೆ ಅರ್ಥ ಇಲ್ಲೂ ನಾವು ನೋಡ್ತೀವಿ ಸುಧಾದಲ್ಲಿ, ಅಲ್ಲಿದೆ. ಪ್ರಮೇಯ ದೀಪಿಕಾ ಗ್ರಂಥ ಇದೆ ಯಾವ್ದು ಜಯತೀರ್ಥರದು. ಪ್ರಮೇಯ ದೀಪಿಕಾ ಜೊತೆಗೆ ಇಲ್ಲಿ ಅವ್ರು ಹೇಗ್ ಭಗವದ್ಗೀತೆಯ ಈ ಶ್ಲೋಕಗಳಿಗೆ ವ್ಯಾಖ್ಯಾನ ಮಾಡಿದ್ದಾರೆ ಅಂದ್ರೆ ಧರ್ಮಾನ್ ಅಂದ್ರೆ ಅವೈಷ್ಣವಾನ್ ಕಾಮ್ಯಾರ್ಥಾಂಶ್ಚ ಧರ್ಮ. ಧರ್ಮ ಅಂದ್ರೆ ಅವೈಷ್ಣವ ಅಂದ್ರೆ ವಿಷ್ಣು ಸಂಬಂಧಪಟ್ಟಿದ್ದಲ್ಲ, ಬೇರೆ ಧರ್ಮ. ದೇವರಿಗೆ ಸಂಬಂಧಪಟ್ಟಿದ್ದಾದ್ರೆ ಆ ಧರ್ಮ ಬಿಟ್ಟು ಬರಬೇಡಿ, ಅದು ಬೇಕು. ವೈಷ್ಣವ ಧರ್ಮ ಅಲ್ಲ, ಅವೈಷ್ಣವ ಧರ್ಮ ಅದ್ ಬೇಡ, ಅಂತ ಧರ್ಮ ಬಿಟ್ಟು ಬಾ. ಕಾಮ್ಯಾರ್ಥ ಕಾಮ್ಯ ಕರ್ಮಗಳಿರತ್ತಲ್ಲ, ನನ್ಗೆ ಆ ಫಲ ಬೇಕು ಈ ಫಲ ಬೇಕು ಅಂತ ಯಾಗ ಹೋಮ ಜಪ ತಪ ಎಲ್ಲ ಮಾಡ್ತೀವಲ್ಲ, ಅದ್ ಬಿಟ್ಟು ಬಾ, ಅದ್ ಬೇಡ, ನಿಷ್ಕಾಮವಾಗಿರುವಂತ ಅವೈಷ್ಣವ ಧರ್ಮಗಳನ್ನ ಬಿಟ್ಟು ಬಾ, ಕಾಮ್ಯ ಪ್ರಯೋಜನಗಳನ್ನ ಬಿಟ್ಟು ಬಾ. ಶರಣಾಗತನಾಗೋದು ಅಂದ್ರೆ ಏನರ್ಥ? ಅದು ಮಧ್ವಾಚಾರ್ಯರೇ ಅಲ್ಲಿ ವ್ಯಾಖ್ಯಾನ ಮಾಡಿದ್ದಾರೆ, ಅದನ್ನ ನೆನಪಿಸ್ಕೊಡ್ಲಿಕ್ಕೆ ಇಲ್ಲಿ ಜಯತೀರ್ಥರು ಹೇಳ್ತಾರೆ. ಶರಣ ಪ್ರಾಪ್ತಿ, ಶರಣಾಗತ ಆಗೋದು ದೇವರಿಗೆ ಅಂದ್ರೆ ಸರ್ವೋತ್ತಮತ್ವ ವಿಜ್ಞಾನ ಪೂರ್ವಂ ಇತ್ಯಾದಿನ ಅನ್ಯತ್ರ ಭಗವತ್ ಪಾದೈರೇವ ವ್ಯಾಖ್ಯಾತ. ಭಗವತ್ ಪಾದರಿಂದ ಮಧ್ವಾಚಾರ್ಯರೇ ಬೇರೆ ಗ್ರಂಥಲ್ ಅಂದ್ರೆ ತಮ್ಮ ಗೀತಾ ಭಾಷ್ಯ ಗೀತಾ ತಾತ್ಪರ್ಯಗಳಲ್ಲಿ ಈ ವಿವರಣೆ ಅವರೇ ಮಾಡಿದ್ದಾರೆ. ಏನಂತ? ದೇವರ ಹತ್ರ ಹೋಗಿ ಸರೆಂಡರ್ ಆಗೋದು ಅಂದ್ರೆ ಏನಂತ? ಶರಣಾಗತರಾಗೋದು ಅಂದ್ರೆ ನೀನೇ ಸರ್ವೋತ್ತಮ ಅಪ್ಪ ಸ್ವಾಮಿ ಅಂತ ಜ್ಞಾನ ಪೂರ್ವಕವಾಗಿ ಸರೆಂಡರ್ ಆಗೋದು ಅಂತ. ಹಾಗೆ ಶರಣಾಗತರಾಗೋದು ಅಂದ್ರೆ ಏನಂತ? ನಮಗ್ ಚೆನ್ನಾಗಿ ಗೊತ್ತಿರತ್ತೆ ದೇವ್ರು ನಮ್ಗಿಂತ ದೊಡ್ಡವನು, ಎಲ್ಲರಿಗಿಂತಲೂ ದೊಡ್ಡವನು, ಇವನು ಬಿಟ್ಟು ನಮ್ಮನ್ ಯಾರು ಉದ್ಧಾರ ಮಾಡಲ್ಲ, ಇವನೊಬ್ಬ ಎಲ್ರೂ ಕೈ ಕೊಟ್ಟರು ಇವನೊಬ್ನೇ ಬರೋದು ನಮ್ ಜೊತೆಗೆ, ಎಲ್ರೂ ಗೊತ್ತು. ಸರ್ವೋತ್ತಮತ್ವ ವಿಜ್ಞಾನ, ಚೆನ್ನಾಗಿ ಜ್ಞಾನ ಅಂದೇನೋ ಅಪರೋಕ್ಷ ಜ್ಞಾನ ಪೂರ್ವಕವಾಗಿ ಅನ್ನೋ ರೀತಿಯಲ್ಲಿ. ಆದ್ರೆ ಮೊದಲು ಶಾಸ್ತ್ರಜ್ಞಾನ, ಆಮೇಲೆ ಸರ್ವೋತ್ತಮತ್ವ, ಸರ್ವಜ್ಞತ್ವ, ಸರ್ವಕರ್ತೃತ್ವ, ಸರ್ವಶಕ್ತಿಮತ್ವ, ಎಷ್ಟೆಷ್ಟಿದೆಯೋ ಧರ್ಮ ಗುಣ, ಎಲ್ಲಾ ಗುಣಗಳ ಜ್ಞಾನವನ್ನ ಇಟ್ಟುಕೊಂಡು ದೇವರೇ ನಿನ್ನ ಕಾಲಕ್ಕೆ ನಾನು ಬಿದ್ದಿದ್ದೀನಿ ಅಂತ ಜ್ಞಾನ ಪೂರ್ವಕವಾಗಿ ಹೋಗಿ ಬೀಳ್ಬೇಕು. ಅದು ಶರಣಾಗತಿ, ಅದು ಸರೆಂಡರ್. ಸುಮ್ಮನೆ ಏನು ಜ್ಞಾನ ಎಲ್ಲ ಅಜ್ಞಾನಿಯಾಗಿ ಹೋಗ್ಬಿದ್ರೆ ಜ್ಞಾನ ಸಂಪಾದನೆ ಮಾಡ್ಕೊಂಬಂದ್ ದೇವ್ರು ಕಳಿಸ್ತಾನೆ. ಅದನ್ನ ಜ್ಞಾನ ಪೂರ್ವಕವಾಗಿ ದೇವರನ್ನ ಶರಣು ಹೊಂದೋದೇ ಶರಣು ಹೊಂದೋದು. ಆಗ ನಾನು ಪ್ರಸನ್ನೋಹಂ, ನನಗೆ ತುಂಬಾ ಸಂತೋಷ ಆಗಿ ಮಾ ಶುಚಃ ನ ಶೋಚಿಷ್ಯಸಿ, ನಿನಗೆ ದುಃಖ ಆಗಲ್ಲ, ನೀನು ಮುಕ್ತನಾಗ್ತ್ಯಾ ಅಂತ. ಅಷ್ಟೇ ಅಲ್ಲ, ಇನ್ನೂ ಒಂದು ಶ್ಲೋಕ ಉದಾಹರಿಸ್ತಾರೆ, ಇನ್ನೊಂದು ಪ್ರಮಾಣ ಕೊಡ್ತೀವಿ ಅಂತ. ಗತ ಸಂಗಸ್ಯ ಮುಕ್ತಸ್ಯ ಅಂತ ಇಷ್ಟನ್ನ ಹೇಳ್ತಾರೆ. ಆದ್ರೆ ಇದು ಪೂರ್ಣ ಶ್ಲೋಕ ನಮಗೆಲ್ಲಿದೆ? ಪರಿಮಳ ಟಿಪ್ಪಣಿ ನೋಡಿದ್ರೆ ತಕ್ಷಣ ಸಿಗತ್ತೆ. ಅಂದ್ರೆ ಆಚಾರ್ಯರ ವ್ಯಾಖ್ಯಾನ ಎಲ್ಲಾರು ಯಾವ ವೇದ ವಾಕ್ಯ? ಜಯತೀರ್ಥರ ವಾಕ್ಯ ನೋಡಿ. ಯಾವ್ದಾರೊಂದು ವೇದ ಸ್ಮೃತಿ ಭಗವದ್ಗೀತೆ ಮಾತ ತಕ್ಷಣ ಇನ್ನೊಂದು ಮಾತು ಉದಾಹರಣೆ ಕೊಡ್ತಾರೆ. ಯಾಕಂದ್ರೆ ಆಚಾರ್ಯ ಹೇಳ್ತಾರೆ ಇತ್ಯಾದಿ ಈ ತರ ಸುಮಾರಿದೆ ಅಂತ, ಸುಮಾರಲ್ಲಿ ಒಂದು ಹೇಳಿ ಅದರ ತಕ್ಷಣ ಜಯತೀರ್ಥರದ್ ಮಾತು ಕೊಡ್ತಾರೆ. ಆದ್ರೆ ಜಯತೀರ್ಥರ್ ಕೊಟ್ಟಾಗ ಏನಾಗುತ್ತೆ, ಒಂದ್ ಶ್ಲೋಕ ಅರ್ಧನೋ ಒಂದ್ ಪದ ಕೊಟ್ಬಿಡ್ತಾರೆ, ಮಿಕ್ಕಿದ ಶ್ಲೋಕ ಪೂರ್ತಿ ಯಾರಿಗೆ ಹೇಳೋದು? ಪರಿಮಳ ಟಿಪ್ಪಣಿಯಲ್ಲಿ ರಾಯರು ವಿವರಿಸ್ತಾರೆ. ಆ ಶ್ಲೋಕ ಹೀಗಿದೆ: ಗತ ಸಂಗಸ್ಯ ಮುಕ್ತಸ್ಯ ಜ್ಞಾನಾವಸ್ಥಿತ ಚೇತಸಃ ಯಜ್ಞಾಯಾಚರತಃ ಕರ್ಮ ಸಮಗ್ರಂ ಪ್ರವಿಲೀಯತೆ ಇತಿ ಚತುರ್ಥ ಗೀತಾಯ. 4ನೇ ಅಧ್ಯಾಯ ಭಗವದ್ಗೀತೆಯಲ್ಲಿ ಬಂದಿದೆ ಈ ಶ್ಲೋಕ. ಇನ್ನೊಂದು ಆದಿಪದ ಹಾಕ್ತಾರೆ, ಅಲ್ಲೂ ಇನ್ನೊಂದಿಷ್ಟು ವಾಕ್ಯ ತಗೊಳ್ಬೇಕು. ಇಲ್ಲೇನ್ ಮಾಡಿದ್ರು ಜಯತೀರ್ಥರೊಂದು ಮತ್ತೆ ಪರೀಕ್ಷೆ ಮಾಡಿದ್ರು ಶಿಷ್ಯರಿಗೆ. ಮಧ್ವಾಚಾರ್ಯರು ಇದೆ ಮೊದಲಾದ ವಾಕ್ಯ, ಸರಿ ಜಯತೀರ್ಥರು ಹುಡುಕಿದ್ರು, ಒಂದ್ ವಾಕ್ಯ ಕೊಟ್ಟರು. ಜಯತೀರ್ಥರಂದ್ರು ಈ ತರ ಇನ್ನೂ ಬೇಕಾದಷ್ಟು ವಾಕ್ಯ ಇದೆ, ಇನ್ನೆಲ್ಲಿ ಹುಡ್ಕೊಂಡು ಹೋಗೋಣ ಭಗವದ್ಗೀತೆಯಲ್ಲಿ? ಅದಕ್ಕೂ ಟೆನ್ಷನ್ ಆಗೋದ್ ಬೇಡ. ಯಾಕಂದ್ರೆ ಮತ್ತೆ ಪರಿಮಳದಲ್ಲಿ ಬರೆದ್ ಬಿಡ್ತಾರೆ, ಬ್ರಹ್ಮಣ್ಯಾಧಾಯ ಕರ್ಮಾಣಿ ಇತ್ಯಾದೇಹ. ಅವರು ಆದಿ ಮಾಡ್ಬಿಡಿದಾರೆ ಈಗ, ಬ್ರಹ್ಮಣ್ಯಾಧಾಯ ಕರ್ಮಾಣಿ ಅಂತಿದೆ ಭಗವದ್ಗೀತೆ ಶ್ಲೋಕ. ಆ ಶ್ಲೋಕ ಇದು ಇತ್ಯಾದೇಹ ಇನ್ನೂ ಬೇಕಾದಷ್ಟಿದೆ. ಅದಕ್ಕೆ ಯಾರೋ ನಾವೇ ನೋಡ್ಬೇಕು ಭಗವದ್ಗೀತೆನ ಅಂತ. ಅಂದ್ರೆ ಗ್ರಂಥಕರ್ತಗಳು ಬರೀತಾ ಇದೇ ಮೊದಲಾದ ವಾಕ್ಯ ನೋಡ್ಕೊಳ್ಳಿ ಅಂತ. ಇದೇ ಮೊದಲಾದ ಅಂದ್ರೆ ತುಂಬಾ ಭಯ ಆಗುತ್ತೆ. ಮೊದಲಾದ ಅಂದ್ರೆ ಎಲ್ಲಿದೆ ಭಗವದ್ಗೀತೆಯಲ್ಲಿ? ಆ ಪ್ರತಿಯೊಂದನ್ನು ಹುಡುಕ್ತಾ ನಾವು ಹೋಗ್ಬೇಕು. ಅದು ನಮ್ಗೆ ಬೇರೆ ಟಿಪ್ಪಣಿಗಳ ಸಿಕ್ಕದ್ರೆ ಉಂಟು, ಇಲ್ಲಾಂದ್ ಮತ್ತೆ ಹುಡುಕ್ಬೇಕು ನಾವು ಭಗವದ್ಗೀತೆ ತೆಗೆದು. ಅಂದ್ರೆ ಶಿಷ್ಯರ ಕೆಲಸ ಅಂತ. ಈ ತರ ಈ ಎಲ್ಲ ಭಗವಂತನ ವಾಕ್ಯವನ್ನು ನೋಡಿದಾಗ ನಮಗೆ ಸ್ಫುಟ ಆಗೋದೇನು? ದೇವರ ಅಪರೋಕ್ಷ ಜ್ಞಾನ ಆದವ್ರಿಗೆ ಕರ್ಮಗಳ ನಾಶ ಖಂಡಿತ ಆಗುತ್ತೆ. ಅಪರೋಕ್ಷ ಜ್ಞಾನ ಪಡೆಯೋದು ಬಹಳ ಮುಖ್ಯ, ಸಾಕ್ಷಾತ್ಕಾರ ಆಗ್ಬೇಕು ದೇವರದು ಅಂತ ಇಲ್ಲಿವರೆಗೆ ಉಲ್ಲೇಖ ಮಾಡಿದ್ರು. ಇನ್ನು ಮುಂದಿನ ವಿಷಯಗಳನ್ನ ಮುಂದಿನ ಪಾಠದಲ್ಲಿ ನೋಡೋಣ ಅಂತ ಹೇಳ್ತಾ ಇಂದಿನ ಪಾಠವನ್ನ ಸ್ಮನ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆಯನ್ನು ಮಾಡ್ತೀವಿ. ನಮಸ್ಕಾರ.